ಈಗ ಮೊನ್ನೆ ನಡೆದಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡಮತದಾನ ಆಗಿರುವಂಥದ್ದು ಸತ್ಯ. ಏಕೆಂದರೆ ಈಗಾಗಲೇ ನಮಗಿರುವಂಥ ಸಂಖ್ಯೆ, ಕಾಂಗ್ರೆಸ್ಸಲ್ಲಿರುವಂಥ ಸಂಖ್ಯೆ ನೋಡಿದಾಗ ನಮಗೆ 11 ಸೀಟ್ ಇಲ್ಲಿ ಮೈನಸ್ ಆಗಿ ಅವ್ರ ಕಡೆ 11 ಸೀಟ್ ಪ್ಲಸ್ ಆಗಿರುವಂಥದ್ದು ನೋಡಿದರೆ ಇದು ನೇರವಾಗಿ ಅಡ್ಡಮತದಾನ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ತಾಯಿದೆ. ಇದರಿಂದ ಯಾರು ಅನ್ನುವಂಥದ್ದನ್ನು ಕಂಡುಹಿಡುವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ವೋಟ್ ಇರ್ತಾ ಇರೋದ್ರಿಂದ ನಾವು ಇಂಥವರೇ ಇದನ್ನು ಅಡ್ಡಮತದಾನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಸಿಗುವಂಥದ್ದು ಭಾಳ ಕಷ್ಟ. ನಾವೇನು ಹೇಳ್ತಿರ್ತೀವಿ, 100 ಜನ ಕಳ್ಳರು ತಪ್ಪಿಸ್ಕೊಂಡು ಸಹಿತ ಒಬ್ಬ ನಿಷ್ಠಾವಂತನಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಏನಿರ್ತದೆ ಅದು ಆಗಬಾರ್ದು. ಆದರೂ ಸಹಿತ ಅವರು 4 ಗೋಡೆ ಮಧ್ಯದಲ್ಲಿ ಏನಾದರೂ ಅವ್ರಿಗೆ ಪ್ರೂಫ್ಗಳು ಸಿಕ್ಕಾಗ ಅವ್ರು ತಿಳುವಳಿಕೆ ಹೇಳಿ ಮುಂಬರುವಂಥ ದಿವಸದಲ್ಲಿ ಈ ರೀತಿ ಆಗಲಾರ್ದಂತೆ ನೋಡ್ಕೊಳ್ಳುವಂಥದ್ದು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ಮುಂದೆ ಬರುವಂಥ ದಿವಸದಲ್ಲಿ ಇದೇ ಥರ ರಿಪೀಟ್ ಏನಾದರೂ ಮಾಡಿದ್ದೆ ಆದಲ್ಲಿ ಅವ್ರ ಮೇಲೆ ಪಕ್ಷ ಮತ್ತು ಹೈಕಮಾಂಡು ನಿಶ್ಚಿತವಾಗಿ ಸಹಿತ ಕಠಿಣ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತಾರೆ. ಇಲ್ಲ, ರಾಜ್ಯಾಧ್ಯಕ್ಷರು ಒಂದು ಎಮೋಷನ್ದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ಆ ರೀತಿ ಹೇಳಬಾರ್ದಾಗಿತ್ತು. ಆಮೇಲೆ ಅವರು ಸಹಿತ ನನಗೆ ಬೇಜಾರಾಗಿ ಆ ಮಾತನ್ನು ಹೇಳಿದ್ದೇನೆ, ನನ್ನ ಮಾತನ್ನು ವಾಪಸ್ ತಗೋತೀನಿ ಅನ್ನೋಂಥ ಮಾತನ್ನು ಸಹಿತ ಅವ್ರು ಮೀಡಿಯಾ ಮುಂದೆ ಮತ್ತು ಪತ್ರಿಕೆ ಮುಂದೆ ಹೇಳಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಅವಶ್ಯಕತೆಯಲ್ಲಿ ಅನ್ನಿಸ್ತಾ ಇದೆ. ಒಟ್ಟಾರೆ ಇದು ಅಡ್ಡಮತದಾನ ಆಗುವಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗೂ ಸಹಿತ ಕರ್ನಾಟಕದಲ್ಲಿರ್ಬೋದು, ನಮ್ಮ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಸಹಿತ ಅಡ್ಡಮತದಾನ ಆಗಿರುವಂಥದ್ದು ಗೊತ್ತಾಗಿದೆ. ಅದ್ರ ಸಲುವಾಗಿ ಅದನ್ನು ಸತ್ಯಾಸತ್ಯತೆ ತಿಳಿದ ಮೇಲೆ ನಮ್ಮ ಹೈಕಮಾಂಡ್ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು ಆ್ಯಕ್ಚುಲಿ 2 ದಿವಸದಿಂದ ಡೆಲ್ಲಿಲಿದ್ದರು. ಆ ಡೆಲ್ಲಿದಿಂದ ಬರಬೇಕಾದ್ರೆ ನೇರವಾಗಿ ಬೆಂಗಳೂರು ಬರಲಾರ್ದೇ ಅಲ್ಲೇ ಮಂಗಳೂರಿಂದ ಆ ಕಡೆ ವಾಪಸ್ ಮಂಜುನಾಥ್ ದರ್ಶನಕ್ಕೆ ಅವ್ರು ಹೋಗಿದ್ದಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಅವ್ರು ಉಳಿದವ್ರ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾ ಇದ್ರು. ನೇರವಾಗಿ ಅಲ್ಲಿ ಬಂದಿರೋದ್ರಿಂದ ಅವರೊಬ್ಬರೇ ಹೋಗಿದ್ದಾರೆ. ಅವರೇ ಹೇಳಿರುವಂಥದ್ದು, ನನ್ನ ವಿರುದ್ಧವೂ ಕೂಡ ಈಗ ಅಡ್ಡಮತದಾನ ಮಾಡ್ಸಕ್ಕೆ ಇವರೇ ಹಚ್ಚಿದ್ದಾರೆ ಅಂತ ಹೇಳ್ಕೊಂಡು ಅಪಪ್ರಚಾರ ಆಗ್ತಾ ಇದೆ. ಆದ್ರಿಂದ ನಾನು ಇಲ್ಲಿ ದೇವಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅಂತ ಕೆಲಸ ನಾ ಮಾಡಿಲ್ಲ ಅಂತಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್. ಅಲ್ಲಿ ದೇವಸ್ಥಾನ ಒಂದು ಸನ್ನಿಧಿ ಒಳ್ಳೇದಾಯ್ತು. ಅಶೋಕ್ ಮತ್ತು ವಿಜೇಂದ್ರ ಜೊತೆ ಒಂದು ವೈಮನಸ್ಸು ಇರೋ ಕಾರಣಕ್ಕೋಸ್ಕರ ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು, ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಆಗಿದೆ ಅನ್ನುವಂಥದ್ದು ಕೂಡ ಈಗ ಶೋಭಾ ಕರಂದ್ಲಾಜೆ ಅದನ್ನು ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾರೆ. ಇಲ್ಲ, ಈಗ ಅವ್ರು ಯಾರ ಆರೋಪ ಮಾಡಿದ್ರು ಸಹಿತ ತಮ್ಮ ಮನಸ್ಸಿನ ಸಮಾಧಾನ ಸಲುವಾಗಿ, ಈಗ ಧರ್ಮಸ್ಥಳ ಭಾಳ ಪುಣ್ಯದ ಕ್ಷೇತ್ರ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಇಂಥದ್ದು ಯಾರಾದ್ರೂ ಧರ್ಮಸ್ಥಳದ ಪ್ರಿಮೈಸಿಸ್ದಲ್ಲಿ ಸುಳ್ಳನ್ನು ಆಡಿದ್ರೆ ಅವ್ರ ಮೇಲೆ ಭಗವಂತ ನಿಶ್ಚಿತವಾಗಿಯೂ ಸಹಿತ ಒಂದು ಶಾಪ ಕೊಡ್ತಾನೆ ಅನ್ನುವಂಥದ್ದು ಇದೆ. ಆದರೆ ಅವ್ರು ತಮ್ಮ ಮನಸ್ಸಿಗೆ ಖಾತ್ರಿ ಇರೋದ್ರಿಂದ ಅವ್ರು ಆ ಮಾತನ್ನು ಹೇಳಿರ್ಬೋದು. ಅದು ಅವ್ರ ಮನಸ್ಸಿಗೆ ನೆಮ್ಮದಿ ತರ್ತಾ ಇದ್ದರಿಂದ ಅವ್ರು ವೈಯಕ್ತಿಕವಾಗಿ ಅವ್ರು ಹೇಳ್ಬೋದು. ಆದರೆ ಸಾರ್ವಜನಿಕವಾಗಿ ನಮ್ಮ ಪಕ್ಷದ ಉಳಿದ ಶಾಸಕರನ್ನ ಆನೆ ಪ್ರಮಾಣ ಮಾಡಿಸುವಂಥದ್ರ ಕಡೆ ಗಮನ ಕೊಡಬಾರ್ದು. ಅದು ಸರಿಯಾದ ಪದ್ಧತಿ ಅಲ್ಲ ಅನ್ನೋವಂಥದ್ದನ್ನು ಹೈಕಮಾಂಡ್ ಹೇಳೋದ್ರಿಂದ ಅದು ಕೈ. ರಾಜ್ಯ BJPಯಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸಲ ಮಂಡಳ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾ ಇದೆ. ಅದೇನಾದರೂ ಸ್ಪೆಷಲ್ ಕೇಸ್ ಅಂತ ಬಂದಾಗ ಮಾತ್ರ ಅವರು ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ನಮ್ಮ ಬೈಲಾಸ್ದಲ್ಲಿದೆ. ಆದರೆ ಇವತ್ತು BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2.5 ವರ್ಷ ಮೇಲೆ ಆಯಿತು. ಇನ್ನೂ ಅವ್ರಿಗೆ ಕಾಲಾವಕಾಶ ಇದೆ. ಮತ್ತು ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಯುವಕರಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಇಡೀ ರಾಜ್ಯ ತುಂಬ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಅಸಮಾಧಾನವೂ ಇದೆ. ಅವ್ರ ವಯಸ್ಸಿನ ಚಿಕ್ಕವರಾಗಿರೋದ್ರಿಂದ ಇನ್ನು ಬರುವಂಥ ಉಳಿದಿರುವಂಥ ಸಮಯದಲ್ಲಿ ಅವರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಅವರು ಇನ್ನೂ ಪಕ್ಷ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದೆ. ಒಂದು ವೇಳೆ ಈಗಾಗಲೇ ಅದನ್ನು ಬದಲಾವಣೆ ಆಗುವಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ. ಈಗ ಇನ್ನೂ 2-3 ಮಂತ್ಸ್ ಇದೆ. ಅದು ಆ 2-3 ಮಂತ್ಸ್ ಆದಮೇಲೆ ಅವ್ರನ್ನೇನಾದ್ರೂ ಬದಲಾವಣೆ ಮಾಡುವಂಥ ಸಂದರ್ಭ ರಾಷ್ಟ್ರೀಯ ನಾಯಕರು ಏನಾದರೂ ತೆಗೆದುಕೊಂಡ್ರೆ ಅವರಾಗಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರಂದರೆ ನಾನು ಹಗಲು ರಾತ್ರಿ ರಾಜ್ಯವನ್ನು ಸುತ್ತಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಈಗಾಗಲೇ ಇರೋದ್ರಿಂದ ನಾನೇನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ. 100%. ಯಾಕಂದರೆ ಈಗಾಗಲೇ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಐರನ್ ಕಲೆಕ್ಷನ್ ಕಮಿಟಿ ಸಂಚಾಲಕನಾಗಿ ವಿವಿಧ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ 2 ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನಮ್ಮ ಪಕ್ಷದ ಹಿರಿಯರು ಮತ್ತು ಪರಿವಾರದ ಹಿರಿಯರು ಕೊಟ್ಟಿದ್ದರು. ಅದು ಯಾವುದೇ ಒಂದು ಕಪ್ ಚುಕ್ಕೆ ಬರಲಾರ್ದಂತೆ ನಾನು ಯಶಸ್ವಿಯಾಗಿ ನಡೆಸಿದ್ದೇನೆ. ಅದು ಮುಂಬರುವಂಥ ದಿವಸದಲ್ಲಿ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು
ರಾಷ್ಟ್ರೀಯ ನಾಯಕರು ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿ ನಿಶ್ಚಿತವಾಗಿ ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ. ಈಗ ಆ ಪೋಸ್ಟ್ ಖಾಲಿ ಇರದೇ ಇರೋದ್ರಿಂದ ಅದಕ್ಕೆ ನಾನು ಯಾವುದೇ ರೀತಿಯಿಂದ ಆಕಾಂಕ್ಷಿ ಅಲ್ಲ. ಸರಿ, ನಿನ್ನೆ ಇಡೀ ರಾಜ್ಯಾದ್ಯಂತ ಕೆಲವೊಂದು ಕಡೆ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಇಡೀ ರೇಡ್ ಆಗಿರುವಂಥದ್ದು, ಅದನ್ನೆಲ್ಲ ಗಮನಿಸಿ ಪ್ರಿಯಾಂಕ್ ಖರ್ಗೆ ಇದು ಎಲ್ಲ ಬಿಜೆಪಿ ಅವರಿಗೂ ನಮ್ಮ ಮೇಲೂ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದು ಅದನ್ನು ಆರೋಪ ಮಾಡಿದೆ. ರಾಜಕೀಯವಾಗಿ ನಾನು ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಅವರು ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಬಂದ್ಬಿಟ್ಟು ನೋಡ್ಕೋತೀರಾ? ನೀವಂತೂ ಕ್ಲೀನ್ ಇತ್ತಂದ್ರೆ ಅದು ಯಾವ ಇಡಿ ಬರಲಿ, ಅದು ಇಡಿ ಅವ್ರ ಮೇಲಿನವ್ರು ಬರಲಿ, ನೀವು ಹೆದರುವಂಥದ್ದು ಅವಶ್ಯಕತೆನೇ ಇಲ್ಲ. ನೀವು ಕ್ಲೀನ್ ಇದ್ದಾಗ ಅವ್ರು ಯಾರು ಬಂದರೂ ಅದೇನು ಇರೋದಿಲ್ಲ. ನಿನ್ನ ಅವ್ರು ಹಾಗೆ ಹೇಳ್ತಾಯಿದ್ರು, ಮತ್ತು ನಿನ್ನೆ ರೇಡ್ ಮಾಡಿದಾಗ ಸಾಕಷ್ಟು ಪ್ರೂಫ್ ಸಿಕ್ಕಿದೆಯಲ್ಲ. ಮತ್ತು ಇಡಿ ಅವರು ಯಾರು ಕೈಗೊಂಬೇನೂ ಅಲ್ಲ, ಅವ್ರು ತಾವೆಲ್ಲ ಸತ್ಯಾಸತ್ಯತೆ ಮತ್ತು ಪ್ರೂಫ್ ಇರಲಾರ್ದೇ ಯಾರ ಮನೆಗೂ ಹೋಗಲ್ಲ. ಅದ ರೀತಿಯಿಂದ ಅವ್ರ ಕಡೆನೂ ಬಂದ್ರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಕಡೆ ಏನೂ ಇರಲಿಲ್ಲ ಅಂದ್ರೆ ಹೆದರ್ಬೇಕು ಯಾಕೆ? ಮುಂಗಡವಾಗಿ ಮಾತಾಡೋ ಅವಶ್ಯಕತೆ ಅದನ್ನೇ ಹೇಳಿದೆಲ್ಲ, ಕುಂಬಳಕಾಯಿ ಕಾಳು ಅಂದರೆ ಹೆಗಲ್ಮಟ್ಟು ನೋಡ್ಕೊಂಡ್ರೆ ಅದ್ರ ಸಲ ತಾವೇನು ಪ್ರಿಯಾಂಕಾ ಖರ್ಗೆಜಿ ಅವ್ರಿಗೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಸಾಕಷ್ಟು ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಿ. ಮೊನ್ನೆನೂ ಹೇಳಿದ್ದೆ ನಾನು, ಇವತ್ತು ಮತ್ತು ನಾನು ಭಾಳ ಬೇಜಾರಾಗ್ತದೆ. ನೀವು ಅದನ್ನೇ ಮುಂದುವರಿಸಿ RSS ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಲ್ಲ ಅದು ಸರಿಯಲ್ಲ. ನೀನೊಬ್ಬ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯದ ಸಲುವಾಗಿ ಅತ್ಯಂತ ಹಿಂದುಳಿದ ಭಾಗವಾಗಿರುವಂಥ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ನಿಮ್ಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ನಮ್ಮ GDP ಹೆಚ್ಚಾಗೋದ್ರ ಕಡೆ, ಹೆಚ್ಚೆಚ್ಚು ಕೈಗಾರಿಕೆ ಬರೋದ್ರ ಕಡೆ, ಕೃಷಿ ಕಡೆ, ಅದನ್ನು ವಿಶೇಷವಾಗಿ ಶಿಕ್ಷಣದ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಒಂದು ಒಳ್ಳೆಯ ಹೆಸರು ಮಾಡಿ ಇದ್ದ ಸಮಯವನ್ನು ನಮ್ಮ ಸಂಘದ ಹಿರಿಯರ ಬಗ್ಗೆ ಸಂಘದ ತತ್ವ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲದೇ ಏನೋ ಮಾತಾಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಸರ್, ಇದು RSS ಅನ್ನು ಅವರು ಟಾರ್ಗೆಟ್ ಮಾಡಿ